ಗುಂಪಾಳೆ ಅದರದ್ದು ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ. 5 ಲಕ್ಷ 4.5 ಲಕ್ಷ ಸಿಗೋದಂಗಿದೆ, 1.5 ಲಕ್ಷ ಸಿಗೋದಂಗಿದೆ. ಆ ಈಲ್ಡ್ ಬರಬೇಕು ನಮಗೆ. ಮಿನಿಮಮ್ ಯಾವುದೇ ಗೊನೆನೂ ಸೆಕೆಂಡ್ಸ್ಗೆ ಹೋಗಬಾರ್ದು. ನೈಸರ್ಗಿಕ ಕೃಷಿ ಮಾಡ್ತೀವಿ ಅಂದ ತಕ್ಷಣ ಏನು ರೋಗನೇ ಇರಲ್ಲ, ಇದೇ ಇರಲ್ಲ, ಎಲ್ಲ ಚೆನ್ನಾಗಿ ಬರುತ್ತೆ ಅನ್ನೋದು ಸುಳ್ಳು. ಈಗ ಹಿಂಗಾರಲ್ಲೂ ಗುಡುಗು ಸಿಡ್ಲೆಲ್ಲ ಬರ್ತಾ ಇದೆ. ಫಾರ್ಮಿಂಗ್ ನನ್ನ ಇದ್ರಲ್ಲಿ ಬರುತ್ತೆ ಅಂತ ನಾನೇ ಅನ್ಕೊಂಡಿರ್ಲಿಲ್ಲ. ಇವ್ರು ಹೇಳಿದ್ದು, ಇವರು ಒಂಥರ ಇಂಜಿನಿಯರು ಅನ್ಬೋದು. ಇದು ನಂದು ಫಾರ್ಮಿಂಗ್ ಜರ್ನಿಯ ಫಸ್ಟ್ ಪ್ಲಾಟ್. ಸೊ ಐ ವುಡ್ ಸೇ ಎಸ್, ಇದು ಫೇಲ್ಡ್ ಪ್ಲಾಟ್ ಅಂತಲೇ ಹೇಳ್ತೀನಿ ನಾನು. ಕಾರಣ ಏನಂದರೆ, ಯಾಕೆ ಫೇಲ್ಡ್ ಪ್ಲಾಟ್ ಅಂತೀನಿ ಅಂದರೆ, ನನಗೆ ಇದರಲ್ಲಿ ಏನೂ ಹಣ ಮಾಡೋಕ್ಕಾಗಿಲ್ಲ. ಈ ಪ್ಲಾಟಲ್ಲಿ ನನಗೆ ಯಾವುದೇ ಥರ ಹಣನೂ ಮಾಡೋಕ್ಕಾಗಿಲ್ಲ. ಇದರಲ್ಲಿ ನಾನು ಕಳ್ಕೊಂಡಿರೋದೇ ತುಂಬ ಜಾಸ್ತಿ, ಹಣದ ವಯಸ್ಸು ನಾನು ಕಳ್ಕೊಂಡಿರೋದೇ ತುಂಬ ಜಾಸ್ತಿ. ಆದರೆ ಇದರಲ್ಲಿ ನನಗೆ ಸಿಕ್ಕಿರೋ ನಾಲೆಡ್ಜ್ ಈಗ ನನ್ನ ಬಾಳೆ ತೋಟ ಮಾಡೋದಕ್ಕಾಗಲಿ, ಈಗ ಹೊಸದಾಗಿ ಬಾಳೆ ಮತ್ತು ಅಡಿಕೆ ಮಾಡೋದಕ್ಕಾಗಲಿ, ಅದಕ್ಕೆಲ್ಲ ಖಂಡಿತ ಹೆಲ್ಪ್ ಆಗಿದೆ. ಸೊ ನಾನು ಐ ಟೇಕ್ ಇಟ್ ದಿಸ್ ವೇ. ಸೊ ನಾನು ಏನೇನು ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ದೀನಿ ಅದು ನನಗೆ ಫಾರ್ಮಿಂಗ್ ಕಲಿಸೋದಕ್ಕೋಸ್ಕರ ಇನ್ವೆಸ್ಟ್ ಮಾಡಿದ್ದೀನಿ ಅಂತ ಅನ್ಕೊಳ್ತಾ ಇದ್ದೀನಿ. ಅದು ಲಾಸ್ ಅಂತ ಅನ್ಕೊಳ್ಳಲ್ಲ, ಬಟ್ ರಾದರ್ ಲೈಕ್ ಇಟ್ಸ್ ಎನ್ ಎಕ್ಸ್ಪೀರಿಯನ್ಸ್, ಇಟ್ಸ್ ಎನ್ ಎಜುಕೇಷನ್ ಫಾರ್ ಮೀ ಫಾರ್ ಲರ್ನಿಂಗ್ ಫಾರ್ಮಿಂಗ್. ಈಗ ನನಗೆ ಖಂಡಿತ ಒಂದು ಬೆಳೆ ಮಾಡೋದಕ್ಕೆ ಸೊ ಕಾನ್ಫಿಡೆನ್ಸ್ ಬಂದಿದೆ. ಇದ್ರ ಜೊತೆಗೆ ನನ್ನ ತುಂಬ ಒಳ್ಳೆ ಸ್ನೇಹಿತರಾದ ಸುರೇಶ್ ಅಂತ ನನಗೆ ಚಿಕ್ಕಪ್ಪ ಆಗಬೇಕು ಅವರು ತುಂಬಾ ಸಹಾಯ ಮಾಡಿದ್ದಾರೆ ನನಗೆ ಈ ಫಾರ್ಮಿಂಗ್ ಜರ್ನಿಲಿ. ಯಾವಾಗ ಏನು ಮಾಡಬೇಕು, ಯಾವಾಗ ಗಿಡ ಹಾಕ್ಸ್ಬೇಕು. ಖಂಡಿತ ಇದು ಸ್ಟಾರ್ಟ್ ಮಾಡಿದಾಗ ನಾನು ಅವ್ರ ಮಾತೆಲ್ಲ ಕೇಳ್ತಾ ಇರಲಿಲ್ಲ. ಬಿಕಾಸ್ ಲೈಕ್ ಅವಾಗ ನನಗೆ ಬುಕ್ ನಾಲೆಡ್ಜ್ ಮಾತ್ರ ಇದ್ದಿದ್ದು. ಸುಭಾಷ್ ಪಲೇಕರ್ ಅವ್ರದ್ದು ಸೆಷನ್ ಅಟೆಂಡ್ ಮಾಡಿದ್ದೆ. ಅದನ್ನು ಅಟೆಂಡ್ ಮಾಡಿ ಅವ್ರು ಏನು ಹೇಳ್ತಾಯಿದ್ರು ಅದೇ ಮಾಡ್ತಿದ್ದೆ. ಬಟ್ ಅವರ ಬುಕ್ಸು ಓದಿರಲಿಲ್ಲ. ದಟ್ ಈಸ್ ಒನ್ ಆಫ್ ದ ಮಿಸ್ಟೇಕ್ ಅಂತ ಹೇಳ್ಬೋದು. ಆ ಬುಕ್ಸ್ ಓದಿದ ಮೇಲೆ ನನಗೆ ಗೊತ್ತಾಯಿತು, ನ್ಯಾಚುರಲ್ ಫಾರ್ಮರ್ಸ್ ಎಲ್ಲರೂ ಜನರಲಿ ತಿಳ್ಕೊಳ್ಳೋದು ಏನಂದರೆ, ಕಳೆ ಕೀಳ್ಸೋದು ಬೇಡ, ಝೀರೋ ಟಿಲೇಜ್ ಫಾರ್ಮಿಂಗು, ಆಲ್ ದೋಸ್ ಥಿಂಗ್ಸ್. ಬಟ್ ಆ್ಯಕ್ಚುಲಿ ಸುಭಾಷ್ ಪಾಲೇಕರ್ ಹಸ್ ಕ್ಲಿಯರ್ಲಿ ಮೆನ್ಷನ್ಡ್, ನೀವು ಇನಿಷಿಯಲ್ ಪರ್ಟಿಕ್ಯುಲರ್ ಕ್ರಾಪ್ದು ಇನಿಷಿಯಲ್ 60% ಆಫ್ ದ ಟೈಮಲ್ಲಿ ನೀವು ವೀಡ್ ಮ್ಯಾನೇಜ್ಮೆಂಟ್ ಮಾಡಲೇಬೇಕು ಅಂತ ಅವರೇ ಬರೆದಿದ್ದಾರೆ. ಸೊ ಬಟ್ ಆ್ಯಕ್ಚುಲಿ ನಾವೇನು ನ್ಯಾಚುರಲ್ ಫಾರ್ಮಿಂಗ್ ಏನೂ ಮಾಡೋಂಗಿಲ್ಲ, ಸುಮ್ಮನೆ ಬಿಡ್ತೀವಿ, ಈ ಥರ ಬೆಳೆಸ್ಕೊಳ್ತೀವಿ. ಆಬ್ವಿಯಸ್ಲಿ ಇಟ್ಸ್ ಎ ಫೇಲ್ಯೂರ್. ಈ ಫೇಲ್ಯೂರ್ ಆದ್ದರಿಂದ ಖಂಡಿತ ಇದರಲ್ಲಿ ನಮಗೇನು ಹಣ ಸಿಗಲ್ಲ. ಸೊ ಆಬ್ವಿಯಸ್ಲಿ ವಿಲ್ ಬಿ ಜಸ್ಟ್ ಸ್ಪೆಂಡಿಂಗ್ ಮನಿ. ಸೊ ನಾವು ಯಾವುದೋ ಒಂದು ಕೆಲಸದಲ್ಲಿ ಇದ್ದೀವಿ, ಏನೋ ಒಂದು ಇದ್ದೀವಿ ಅಂದ ತಕ್ಷಣ ಇಟ್ ಈಸ್ ಫೈನ್. ಬಟ್ ನಮಗೆ ಫಾರ್ಮಿಂಗ್ ಅಂತ ಬಂದ ಮೇಲೆ ಅದರಲ್ಲಿ ಹಣ ಮಾಡಲೇಬೇಕು. ಸೊ ಈ ಟೈಮಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ನಾನು ಆ್ಯಕ್ಚುಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ನ್ಯಾಚುರಲ್ ಫಾರ್ಮಿಂಗ್ ಅಥವಾ ಸಾವಯವ ಕೃಷಿ ಅಂತ ಏನು ಹೇಳ್ತೀವಿ, ನೈಸರ್ಗಿಕ ಕೃಷಿ ಏನು ಹೇಳ್ತೀವಿ, ಅದು ಆ್ಯಕ್ಚುಲಿ ಫೇಲ್ ಆಗ್ತಾ ಇರೋದಕ್ಕೆ ಕಾರಣನೇ ನಾವು ಈ ಹೊಸ್ದಾಗಿ ಕೃಷಿ ಗೊತ್ತಿಲ್ಲದೆ ಬರ್ತಾ ಇರೋ IT ಪೀಪಲ್ ಇರ್ಬೋದು, ಅಥವಾ ನಮ್ಮ ಡಾಕ್ಟರ್ಸ್ ಇರ್ಬೋದು, ಅಥವಾ ಬಿಸ್ನೆಸ್ ಮೆನ್ಸ್ ಇರ್ಬೋದು. ಇವರೆಲ್ಲ ಬಂದು ಆ್ಯಕ್ಚುಲಿ ನ್ಯಾಚುರಲ್ ಫಾರ್ಮಿಂಗ್ನ ಪ್ರಮೋಟ್ ಮಾಡೋದ್ರ ಬದಲು ಅವರು ಅದನ್ನು ತುಂಬಾ ಹಾಳು ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾರಣ ಇಷ್ಟೇ, ನಾನು ಆ್ಯಕ್ಚುಲಿ ಯಾರು ಫಾರ್ಮರ್ಸ್ ಇದ್ದರು, ಯಾರು ಫಾರ್ಮರ್ಸ್ ಇದನ್ನು ಮಾಡಿದ್ದಾರೆ ನ್ಯಾಚುರಲ್ ಫಾರ್ಮಿಂಗರೇ, ಅವರು ಯಾರೂ ಫೇಲ್ಯೂರ್ ಆಗಿಲ್ಲ. ಅವರೆಲ್ಲ ತುಂಬಾ ಚೆನ್ನಾಗಿ ಫಾರ್ಮಿಂಗ್ ಮಾಡಿ ನ್ಯಾಚುರಲ್ ಫಾರ್ಮಿಂಗೇ ಮಾಡ್ತಾ, ಜೀವಾಮೃತನೇ ಮಾಡ್ತಾ ತುಂಬ ಚೆನ್ನಾಗಿ ಬೆಳೆದಿದ್ದಾರೆ. ಆದರೆ ಹೊಸ್ದಾಗಿ ಬಂದಿರೋರಿಗೆ ಕೃಷಿ ಗೊತ್ತಿಲ್ಲದ ಕಾರಣ, ಕೃಷಿಯ ಅನುಭವ ಇಲ್ಲದಿರೋ ಕಾರಣ ಅವ್ರುಗಳು ತಮ್ಮ ದುಡ್ಡು, ಟೈಮು ಎಲ್ಲನೂ ಅದರಲ್ಲಿ ಹಾಕಿ ವೇಸ್ಟ್ ಮಾಡ್ಕೊಂಡಿದ್ದಾರೆ. ವೇಸ್ಟ್ ಮಾಡ್ಕೊಂಡಿರೋ ಜೊತೆಗೆ ಅವರ ಉದ್ದೇಶಗಳು ಏನಿರುತ್ತೆ, ಸ್ಟಾರ್ಟಿಂಗ್ ಬಂದಾಗ ನಾವು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತೀವಿ, ನಾವು ಮಾಡಿ ತುಂಬ ಚೆನ್ನಾಗಿ ಎಲ್ಲರಿಗೂ ಬೇರೆಯವ್ರಿಗೆ ತೋರಿಸ್ಬಿಡೋಣ, ಅಕ್ಕಪಕ್ಕದವ್ರೆಲ್ಲ ಇಂಪ್ರೆಸ್ ಆಗ್ತಾರೆ ಅಂತ. ಬಟ್ ಇವ್ರು ನ್ಯಾಚುರಲ್ ಫಾರ್ಮಿಂಗ್ ಮಾಡಿ ಇವರ ಚೆನ್ನಾಗಿ ಈಲ್ಡ್ ತೆಗಿಲ್ದೇ ಇರೋದ್ರಿಂದ, ಅಥವಾ ಈಲ್ಡೇ ಬರದೇ ಇರೋದ್ರಿಂದ, ಕ್ರಾಪ್ಸು ಕರೆಕ್ಟಾಗಿ ಬರದೇ ಇರೋದ್ರಿಂದ, ಸೊ ಅವ್ರನ್ನ ಯಾರೂ ಅಕ್ಕಪಕ್ಕದವ್ರು ಫಾಲೋ ಮಾಡಿರಲ್ಲ. ಅದರಿಂದ ನ್ಯಾಚುರಲ್ ಫಾರ್ಮಿಂಗ್ಗೆ ಹಾಮೇ ಜಾಸ್ತಿ ಆಗ್ತಾಯಿದೆ. ದಯವಿಟ್ಟು ಯಾರು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತೀನಿ ಅನ್ನೋರು ಮಾಡೋಕ್ಕಿಂತ ಮುಂಚೆ ಫಸ್ಟು ಕೃಷಿನ ಕಲೀರಿ. ಕೃಷಿ ಚಟುವಟಿಕೆಗಳೇನು, ಯಾವಾಗ ಉಳಬೇಕು, ಯಾವಾಗ ಕಳೆ ಕೀಳಬೇಕು, ಯಾವಾಗ ನೀರು ಕೊಡಬೇಕು, ಇದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಒಂದು 5 ಲೇಯರ್ ಮಾಡೆಲ್ ಮಾಡ್ತೀವಿ ಅಂತ ಹೋಗೋದ್ರ ಬದಲು ಫಸ್ಟ್ 1 ಇಯರ್ ಸೇರಲ್ಸ್ ಇರ್ಬೋದು, ನಿಮಗೆ ಮನೆಗೆ ಬೇಕಾದ ಕಾಳುಗಳು, ತರಕಾರಿಗಳು, ಅದನ್ನು ಬೆಳ್ಕೊಂಡು ಆಮೇಲೆ ಖಂಡಿತ ನೀವು ನ್ಯಾಚುರಲ್ ಫಾರ್ಮಿಂಗ್ 5 ಲೇಯರ್ ಏನಾದ್ರು ಮಾಡೋದಿದ್ರೆ ಖಂಡಿತ ಮಾಡಿ ಅನ್ನೋದು ನಂದು ಸಜೆಷನ್.
ಫಸ್ಟೇ 5 ಲೇಯರ್ ಮಾಡೆಲ್ ಹಾಕ್ತೀವಿ ಅಂದ್ಬಿಟ್ಟು ಎಲ್ಲ ಗಿಡಗಳನ್ನ ಹಾಕ್ಬಿಟ್ಟು ದಯವಿಟ್ಟು ಕಳೆ ಬೆಳೆಸ್ಕೊಂಡು ಅದರಿಂದ ನ್ಯಾಚುರಲ್ ಫಾರ್ಮಿಂಗ್ ಪ್ರಮೋಷನ್ನ ಹಾಳು ಮಾಡಬೇಡಿ. ಸೊ ಇದು ಆ್ಯಕ್ಚುಲಿ 5 ಲೇಯರ್ ಮಾಡೆಲ್ ನಂದು ಮೇಲ್ಗಡೆ ಫೇಲ್ ಆದಮೇಲೆ ನಾನು ಇದು ರಿಪೇರ್ ಸ್ಟೇಟಲ್ಲಿರೋ 5 ಲೇಯರ್ ಮಾಡೆಲ್ಲು ಆ ಮೇಲ್ಗಡೆ 1 ಎಕರ್ ಏನು ಮಾಡಿದ್ವಿ ಅಲ್ಲಿ ಫ್ರೂಟ್ಸ್ ಹಾಕಿ ಬಿಟ್ಬಿಟ್ಟಿದ್ವಿ. ಅದು ಆಲ್ಮೋಸ್ಟ್ 5 ಇಯರ್ಸ್ ಆಗಿದೆ ಗಿಡಗಳು. ಇದು ರಿಪೇರ್ ಸ್ಟೇಟಲ್ಲಿ ಇರೋದ್ರಿಂದ ಈಗ ಆ್ಯಕ್ಚುಲಿ 5 ಲೇಯರ್ ಮಾಡೆಲ್ ಇಲ್ಲಿ ನೀವು ಕಾಣ್ಬೋದು. ಸೊ ಸ್ವಲ್ಪ ಮುಂದೆ ಸೊ ಅಲ್ಲಿ ನೋಡಿದ್ರೆ ನಿಮಗೆ ಆ್ಯಕ್ಚುಲಿ ದಿಸ್ ಇಸ್ ಕ್ಯಾಶ್ಯೂ ಮಾಡೆಲ್, ಡ್ರೈ ಮಾಡೆಲ್ ಮಾಡಿರೋದು. ಇಲ್ಲಿ ಡ್ರೈ ಮಾಡೆಲಲ್ಲಿ ಮೇಯ್ನ್ ಫಸ್ಟ್ ಲೇಯರ್ ಅಂತ ಏನು ಹೇಳ್ತೀವಿ ಅದು ಕ್ಯಾಶ್ಯೂ ಇದೆ. ಸೊ ಅಲ್ಲೂ ನೋಡ್ಬೋದು 36 ಫೀಟ್ಗೆ ಕ್ಯಾಶ್ಯೂ ಇದೆ. ಅದೆರಡರ ಮಧ್ಯ ಎವ್ರಿ 9 ಫೀಟ್ಗೆ ಸೀತಾಫಲ ಇದೆ. 2 ಸೀತಾಫಲದ ಮಧ್ಯದಲ್ಲಿ ಆ್ಯಕ್ಚುಲಿ ಅಂಜೂರ ಹಾಕಿದ್ವಿ ನಾವಿಲ್ಲಿ. ಅಂಜೂರ ವಾಸ್ ನಾಟ್ ಎ ಸಕ್ಸಸ್. ನಮ್ಮ ಕಡೆಗೆ ಗಿಡಗಳು ಆ್ಯಕ್ಚುಲಿ ಚೆನ್ನಾಗಿ ಬರಲಿಲ್ಲ ಅಂಜೂರದ್ದು. ಸೊ ಅಂಜೂರ ಬಿಟ್ಟು ನಾನು ಅದಕ್ಕೆ ರಿಪ್ಲೇಸ್ಮೆಂಟಾಗಿ ಬೇರೆ ಏನಾದ್ರು ಹಾಕಬೇಕು, ಇನ್ನೂ ಹಾಕೋಕ್ಕಾಗಿಲ್ಲ. ಸೊ ಮತ್ತು ಗಂಧ ಹಾಕಿದ್ದೆ ನಾನು, ತುಂಬಾ ಗಂಧ ಹಾಕಿದ್ದೆ ಇದ್ರೊಳಗಡೆ. ಸೊ ನಮ್ಮ ಸ್ನೇಹಿತರು ಆ್ಯಕ್ಚುಲಿ ಗಂಧದ್ದು ಪ್ರಾಬ್ಲಮ್ಸ್ ಎಲ್ಲ ಅವ್ರು ಹೇಳಿದ್ಮೇಲೆ ಗಂಧನೆಲ್ಲ ತೆಗ್ಸ್ಬಿಟ್ಟು ಸೊ ನಮಗೆ ರೆಗ್ಯುಲರ್ ಆಗಿ ಇನ್ಕಮ್ ಬರಬೇಕು ಅಂತೇಳಿ ಕರ್ಬೇವು ಹಾಕಿದ್ದೀನಿ. ಸೊ ಫಸ್ಟ್ ಲೇಯರ್ ಆಗಿ ನಮಗೆ ಕ್ಯಾಶ್ಯೂ ಇದೆ, ಸೆಕೆಂಡ್ ಲೇಯರ್ ಆಗಿ ಸೀತಾಫಲ ಇದೆ, ಮತ್ತು ಎಗೈನ್ ಸೆಕೆಂಡ್ ಲೇಯರ್ ಆಗಿ ನಮ್ಮ ಕರ್ಬೇವಿದೆ. ಸೊ ಥರ್ಡ್ ಲೇಯರ್ ಅಂತ ಯಾವುದು ಮೇಜರ್ ಇಲ್ಲ. ಥರ್ಡ್ ಲೇಯರ್ ಆಗಿ ಸ್ವಲ್ಪ ಆ್ಯಪಲ್ ಬೇರ್ಸ್ ಹಾಕಿದ್ದೀನಿ ಮಧ್ಯದಲ್ಲಿ, 4 ಮಧ್ಯದಲ್ಲಿ. ಅದು ಬಿಟ್ಟರೆ 4th ಲೇಯರ್ ಆಗಿ ಅರ್ಶಿನ ಇದೆ. 5th ಲೇಯರ್ ಆಗಿ ನಾನು ಆ್ಯಕ್ಚುಲಿ ಇದು ಉದ್ದು ಹಾಕಿದ್ದೆ ಇದ್ರೊಳಗಡೆ. ಉದ್ದು ತುಂಬ ಚೆನ್ನಾಗಿ ಬಂದಿತ್ತು. ಬಟ್ ಸಿನ್ಸ್ ಇಟ್ ವಾಸ್ ಲೈಕ್ ತುಂಬಾ ಬೆದೆಯಾಗಿ ಹಾಕ್ಬಿಟ್ಟಿದ್ರು ಹಾಕೋರು, ಅದರಿಂದ ನನಗೆ ಅದರಲ್ಲಿ ಏನು ಈಲ್ಡ್ ಬರಲಿಲ್ಲ. ಬಟ್ ಅದರ್ವೈಸ್ ಸಿನ್ಸ್ ಉದ್ದು ಹಾಕಿದ್ರಿಂದನೇ ನಮಗೆ ಅರ್ಶಿನ ಸ್ವಲ್ಪ ಈ ಸರಿ ಈ ಪ್ಲಾಟಲ್ಲಿ ಚೆನ್ನಾಗಿ ಬಂದಿದೆ. ಇಲ್ಲ ಅಂದಿದ್ರೆ ಕೆಮಿಕಲ್ ಮಾಡೋರ್ದು ಇನ್ನೂ ಸಿಕ್ಕಾಬಟ್ಟೆ ಬರುತ್ತೆ. ಬಟ್ ಕಂಪೇರ್ ಟು ಮೈ ಎಕ್ಸ್ಪೀರಿಯನ್ಸ್ ಲಾಸ್ಟ್ ಇಯರ್ ವಿತೌಟ್ ಗಿವಿಂಗ್ ಎನಿಥಿಂಗ್, ಏನೂ ಕೊಡದೆ ಮಾಡ್ತಾ ಇರೋದ್ರಿಂದ ಇದಕ್ಕೆ ಜೀವಾಮೃತನೂ ಕೊಡೋಕ್ಕಾಗಿಲ್ಲ. ಬಿಕಾಸ್ ಆಫ್ ಆ ಬೋರಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿರೋದ್ರಿಂದ ಇಷ್ಟು ದಿನ ಆದರೂ ಕೊಡೋಕ್ಕಾಗಿಲ್ಲ. ಸೊ ಒಂದು ಸ್ಯಾಟಿಸ್ಫ್ಯಾಕ್ಟ್ರಿಯಾಗಿ ಬಂದಿದೆ. ಸೊ ದಿಸ್ ಈಸ್ ಮೈ 5 ಲೇಯರ್ ಮಾಡೆಲ್ ಲೈಕ್ ವಿಚ್ ಇಸ್ ಅಂಡರ್ ರಿಪೇರ್. ಸೊ ಇಟ್ ಈಸ್ ಗೆಟಿಂಗ್ ಬೆಟರ್. ನಾವು ಜನರಲಿ ಅದೇ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತೀವಿ ಅಂದವರು ಕಳೆ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಮಾಡಲಿಲ್ಲ ಅಂದರೆ ಯೂಶ್ವಲಿ ಪ್ಲಾಟ್ ಈ ಥರ ಆಗಿಬಿಡುತ್ತೆ. ಈ ಥರ ಆಗೋದ್ರಿಂದ ತೊಂದರೆ ಏನಂದರೆ ನಿಮ್ಮ ಗಿಡಗಳ ಹಣ್ಣು ಸ್ಟಾರ್ಟ್ ಆದ್ರೂ ನಿಮ್ಗೆ ಹೋಗಿ ಅದನ್ನು ಎಂಜಾಯ್ ಮಾಡೋಕ್ಕಾಗಲ್ಲ. ದಟ್ ವಾಸ್ ಒನ್ ಆಫ್ ದ ಪಾಯಿಂಟ್ ಆಫ್ ರಿಯಲೈಸೇಷನ್ ಫಾರ್ ಮೀ. ನನ್ನ ಬೆಳ್ತಿರೋ ಹಣ್ಣನ್ನು ನಾನೇ ಹೋಗಿ ತಿನ್ನೋಕ್ಕಾಗಿಲ್ಲ ಅಂದರೆ ಇಟ್ಸ್ ವಾಟ್ ಇಸ್ ದ ಯೂಸ್ ಅಂತೇಳಿ ನಾನು ಆದಷ್ಟು ಈಗ ಒಂದು ಸಣ್ಣ ಟಿಲ್ಲರ್ ತಗೊಂಡಿದ್ದೀನಿ. ನೋ ಕಲ್ಟಿವೇಷನ್ ಅಂತ ಏನಿಲ್ಲ, ಮಿನಿಮಮ್ ಕಲ್ಟಿವೇಷನ್ ಮಾಡ್ತೀನಿ. ಬ್ರಷ್ ಕಟರ್ ಯೂಸ್ ಮಾಡಿದೆ. ಬ್ರಷ್ ಕಟರು ಯೂಸ್ ಮಾಡಿದ್ರೆ ನನಗೆ ಕಾಸ್ಟ್ ಆಫ್ ಕಟಿಂಗ್ ದ ವೀಡ್ಸ್ ಇನ್ಕ್ರೀಸ್ ಆಯಿತು. ಅದರಿಂದ ನಾನೀಗ ಒಂದು ಸಣ್ಣ ಟಿಲ್ಲರ್ ತಗೊಂಡು ಅದರಿಂದನೇ ಕಲ್ಟಿವೇಟ್ ಮಾಡ್ತಾ ಆದಷ್ಟು ಈ ಕಡೆ ನೋಡ್ಬೋದು ನೀವು, ಓಡಾಡೋಷ್ಟು ಸ್ವಚ್ಛವಾಗಿಟ್ಕೊಂಡು ಅದಕ್ಕೆ ಏನು ಬೇಕು ಇಂಟರ್ಕ್ರಾಪ್ಸ್ ಹಾಕೊಂಡು ಓಡಾಡ್ಕೊಂಡು ಗಿಡಕ್ಕೆ ನೀರು ಹೋಗ್ತಾ ಇದೆಯಾ, ಜೀವಾಮೃತ ಕರೆಕ್ಟಾಗಿ ಹೋಗ್ತಾ ಇದೆಯಾ, ಅದನ್ನೆಲ್ಲ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಈಗ ನೋಡ್ಕೊತಾ ಇದ್ದೀನಿ. ಸೊ ಲರ್ನಿಂಗ್ಸ್ ಆಲ್ಮೋಸ್ಟ್ ಲೈಕ್ 3 ಇಯರ್ಸು ಈ ಥರ ಎಲ್ಲ ಕಳೆ ಬೆಳೆಸ್ಕೊಂಡೇ ಮಾಡಿದ್ದೆ. ಈಗ ಸ್ವಲ್ಪ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಕ್ಲೀನಾಗಿ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಸೊ ಸಸ್ಟೆನೆನ್ಸ್ ಪಾರ್ಟಿಗೆ ಬಂದಾಗ ಹೌದು, ಈಗ ಬರ್ತಾರೆ. ಈಗ ಲಾಸ್ಟ್ 7 ಇಯರ್ಸ್ ಎಕ್ಸ್ಪೀರಿಯನ್ಸಲ್ಲಿ ಲಾಸ್ಟ್ ಇಯರಿಂದ ಒಂದು ಫ್ಯಾಮಿಲಿ ಸಸ್ಟೈನ್ ಆಗೋಷ್ಟು ಹಣ ಸಂಪಾದನೆ ಮಾಡಿದ್ದೀವಿ. ಲಾಸ್ಟ್ ಇಯರ್ ನಾನು ಆವಾಗಲೇ ಹೇಳ್ದಂಗೆ 4 lakhs ಆಗಿದೆ 1000 ಕಟ್ಟೆಗೆ. ಸೊ ಈ ಇಯರು ಆಲ್ಮೋಸ್ಟ್ ಈಲ್ಡ್ ಪ್ರಕಾರ ಹೋದರೆ 5.5 tons ಕಟ್ಟಾಗಿದೆ. ಬಟ್ ವೇರಿಡ್ ಇದಾದ್ರಿಂದ ಪ್ರೈಸಸ್ ವೇರಿ ಆದ್ರಿಂದ ಆಲ್ಮೋಸ್ಟ್ 2.5 lakhs ಅಷ್ಟು ಆಗಿದೆ. ಹೋದ ಸರಿ ಒಳ್ಳೆ ಪ್ರೈಸು ಕರೆಕ್ಟಾಗಿ ಹಬ್ಬ ಟೈಮಿಗೆ ಸಿಕ್ಕಿತ್ತು ನನಗೆ, ಅದರಿಂದ ಮ್ಯಾನೇಜ್ ಆಗಿದೆ. ಇದು ಆ್ಯಕ್ಚುಲಿ ಈ ಗಿಡಗಳು ನಮಗೆ ರುದ್ರಾಕ್ಷಿ ಗಿಡ ಅಂತ ನನಗೆ ತುಂಬ ಇಷ್ಟ ಆಗಿರೋ ಗಿಡ. ಇದು ಬೇಕೇ ಬೇಕು ಅಂತ ಹಾಕಿರೋದು. ಇದು ಸಂಪಿಗೆ ಮತ್ತು ಅದು 2 ರುದ್ರಾಕ್ಷಿ ಪಕ್ಕ ಇದೆ, ಮಧ್ಯ ಸಂಪಿಗೆ ಇದೆ. ಇದನ್ನು ನಾವು ನಮ್ಮ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಒಬ್ಬರು ಸೋಲುಗರು ಗೌಡ್ರು ಅಂತಿದ್ದಾರೆ, ಅವ್ರ ಹೆಸರು ಮರ್ತೋಗಿದೆ ನನಗೆ, ಅವ್ರ ಹತ್ರ ತಂದು ಹಾಕಿದ್ದು. ಅವ್ರ ಹತ್ರ ತುಂಬಾ ಕಾಡನ್ ಸಸಿಗಳು, ತುಂಬಾ ಇಫ್ ಯು ಆರ್ ಲುಕಿಂಗ್ ವೈಲ್ಡ್ ಸ್ಪೀಸೀಸ್ ಅಂತ ಏನು ಹೇಳ್ತೀವಿ, ಆ ಥರ ವೈಲ್ಡ್ ಸ್ಪೀಸೀಸ್ ಬೇಕಂದರೆ ಬಿಳಿಗಿರಿ ರಂಗನ ಬೆಟ್ಟದಲ್ಲೇ ನರ್ಸರಿ ಇದೆ, ಅಲ್ಲಿ ಸಿಗುತ್ತೆ. ಸೊ ಆಮೇಲೆ ದೇವರ್ಸ್ನಹಳ್ಳಿಯಿಂದ ನಮ್ಮ ಪಟ್ಟು ಆ್ಯಕ್ಚುಲಿ ನಾನು ವಾಟರ್ ಈಸ್ ಒನ್ ಆಫ್ ದ ಮೈನ್ ಥಿಂಗ್ ವಿಚ್ ಆಸ್ ಇಂಪ್ರೂವ್ಡ್ ಇನ್ ಅವರ್ ಫಾರ್ಮ್.
ಅದ್ರ ಬಗ್ಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಫಾರ್ಮಿಂಗ್ ಸ್ಟಾರ್ಟ್ ಮಾಡಿದಾಗ ಇಲ್ಲಿ ಆ 5 ಲೇಯರ್ ಮಾಡಲ್ ಏನು ತೋರಿಸಿದೆ ಅದಕ್ಕಿಂತ ಮುಂಚೆನೇ ಐ ಹ್ಯಾಡ್ ಪ್ಲಾಂಟೆಡ್ ಅರೌಂಡ್ 50 ಟ್ರೀಸ್ ನಮ್ಮ ಸ್ಟಾರ್ಟಿಂಗಲ್ಲಿ. ಸೊ ಆ 50 ಟ್ರೀಸ್ಗೆ ನಮಗೆ ಎಷ್ಟು ನೀರು ಕೊಡೋಕ್ಕಾಗ್ತಿತ್ತು ಅಂದರೆ ಪರ್ ವೀಕ್ ಕಂಪ್ಲೀಟ್ ನಮ್ಮ ಮೋಟ್ರ್ ಓಡಿದ್ರೆ ಆಲ್ಮೋಸ್ಟ್ ನನಗೆ ಒಂದು 20,000 ಲೀಟ್ರು ನೀರು ಆಗ್ತಾಯಿತ್ತು ಅಷ್ಟೇ. ಈ ಪಟ್ಟನ್ನ ಆಮೇಲೆ ಮತ್ತೆ ದೊಡ್ಡದು ಮಾಡ್ಕೊಂಡಿದ್ದು ಇದಕ್ಕಿಂತ ಒಂದು ಚಿಕ್ಕ ಪಟ್ಟಿತ್ತು, ಅದು ಮುಕ್ಕಾಲು ಭಾಗ ತುಂಬ್ತಾ ಇತ್ತು ಅಷ್ಟೇ. ಅರೌಂಡ್ 15/20 ಅಷ್ಟೇನೋ ಪಟ್ ಮಾಡಿದ್ವಿ, 15/35 ಏನೋ ಪಟ್ ಮಾಡಿದ್ವಿ, ಅದು ತುಂಬ್ತಾ ಇತ್ತು, ಅಷ್ಟೇ ನೀರು ಬರ್ತಾ ಇದ್ದಿದ್ದು. ಸೊ ಓವರ್ ದ ಟೈಮ್ ನಾನು ಅಲ್ಲಿ ಮೇಲ್ಗಡೆ ಆ ಫೈಲ್ಡ್ ಫಾರ್ಮ್ ಅಂತ ಏನು ಹೇಳಿದೆ ಅಲ್ಲಿ ಆ್ಯಕ್ಚುಲಿ ಪಾಲೇಕರ್ ಏನು ಹೇಳಿದ್ದಾರೆ ಅದೇ ಮಾಡಲಲ್ಲಿ ಟ್ರೆಂಚಸ್ ಮಾಡಿ ಅದೆಲ್ಲ ಮಾಡಿದ್ರಿಂದ ಮಳೆ ಒಂದೆರಡು ಸರಿ ಚೆನ್ನಾಗಿದ್ದರಿಂದ ಹಿಂಗೆ ನಮ್ಮ ಈ ಬೋರು ಆಲ್ಮೋಸ್ಟ್ 2017 ನಾನು 2018 ಚೆಕ್ ಮಾಡಿದಾಗ 420 450 470 ಫೀಟ್ ಡೀಪ್ ಇರೋದು 420 ಇಲ್ಲಿ ನನಗೆ ನೀರು ಸಿಕ್ಕಿದ್ದು. ಸೊ ಆಲ್ಮೋಸ್ಟ್ 2000 ನಾನು ಮತ್ತೆ ಚೆಕ್ ಮಾಡಿದಾಗ ಒಂದ್ಸರಿ ಏನೋ ಪ್ರಾಬ್ಲಮ್ ಆಗಿ ಮೋಟ್ರ್ ಎಲ್ಸ್ ನೋಡಿದಾಗ ಒಂದೆರಡು ಮಳೆ ಚೆನ್ನಾಗಾಗಿತ್ತು, ಆಲ್ಮೋಸ್ಟ್ 45 ಅಡಿಗೋ 50 ಅಡಿಗೋ ನೀರು ಬಂದಿತ್ತು. ದಟ್ ಈಸ್ ಒನ್ ಆಫ್ ದ ಮೇಜರ್ ಅಚೀವ್ಮೆಂಟ್ ನನಗೆ. ಖಂಡಿತ ನಾನು ಹೇಳಿದೆ ನಿಮಗೆ ಫೇಲ್ಡ್ ಆಗಿದೆ, ಅದರಲ್ಲಿ ನಾನು ಫೇಲ್ಯೂರ್ ಆಗಿದ್ದೀನಿ ಅಂತ. ಬಟ್ ಮೈ ಸಕ್ಸಸ್ ವಾಸ್ ಇನ್ ಕನ್ಸರ್ವಿಂಗ್ ವಾಟರ್ ಆ್ಯಂಡ್ ಮೇಕಿಂಗ್ ಶೂರ್ ಬೋರ್ವೆಲ್ ರೀಚಾರ್ಜ್ ಆಗೋದಕ್ಕೆ ಏನೇನು ಆಗಬೇಕು ಅಂದರೆ ಪಾಲೇಕರ್ ಮೆಥಡಲ್ಲಿ ಓವರ್ ಆಲ್ ಆಗಿ ನಿಮ್ಮ ಫಾರ್ಮ್ ಡೆವಲಪ್ ಆಗೋದ್ರ ಜೊತೆಗೆ ವಾಟರ್ ಸೋರ್ಸಸ್ಸು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಆಗುತ್ತೆ. ಸೊ ದಟ್ ಈಸ್ ಒನ್ ಆಫ್ ದ ಮೈನ್ ಥಿಂಗ್ ವಿಚ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್. ಅದಾದಮೇಲೆ 2021 ನಮಗೆ ಆ್ಯಕ್ಚುಲಿ ಕೆರೆ ನೀರು ತುಂಬಿಸೋಕ್ಕೆ ಯೋಜನೆ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲಂತೂ ನಮಗೆ ನೀರು ಆಲ್ಮೋಸ್ಟ್ ಈಗ 10ರಿಂದ 15 ಅಡಿಗೆ ಬಂದು ನಿಂತಿದೆ. ಈ ಬಿದಿರು ಒಂದು ಆ್ಯಕ್ಚುಲಿ ಬ್ಲ್ಯಾಕ್ ಬ್ಯಾಂಬು ತುಂಬ ಚೆನ್ನಾಗಿ ಬಂದಿದೆ. ಹೆಸರು ನನಗೆ ಗೊತ್ತಿಲ್ಲ, ತೇಜ ನರ್ಸರಿ ಅಂತ ನಂದಿ ಹಿಲ್ಸ್ ರೋಡಲ್ಲಿದೆ ಬೆಂಗಳೂರು, ಅಲ್ಲಿಂದ ತಂದಿದ್ದು. ಬ್ಲ್ಯಾಕ್ ಆಗಿ ಬರುತ್ತೆ, ಒಳಗಡೆ ಖಾಲಿರುತ್ತೆ. ಇದನ್ನು ನಾವು ಆ್ಯಕ್ಚುಲಿ ಇಲ್ಲಿ ಕೆಳಗಡೆ ನೋಡ್ಬೋದು. ಈ ಥರ ಸ್ಟ್ರಕ್ಚರ್ಸ್ನೆಲ್ಲ ಮಾಡ್ಕೊಳ್ಳೋಕ್ಕೆ ಮತ್ತು ನಮ್ಮ ಕೊಟ್ಟಿಗೆಗೆಲ್ಲ ಉಪಯೋಗಿಸ್ಕೊಳ್ತಾ ಇದ್ದೀವಿ. ಜೇನು ಪೆಟ್ಟಿಗೆ ಈಗ ಆಲ್ಮೋಸ್ಟ್ ಒಂದು 2 ಮಂತ್ಸ್ ಆಯಿತು. ಇಷ್ಟು ದಿನ ಜೇನು ಪೆಟ್ಟಿಗೆ ಇಟ್ಟಿರಲಿಲ್ಲ. ಕಾರಣ ಏನಂದರೆ ಈಗ ನಾವು ಫಾರ್ಮಿಂಗಲ್ಲೇ ಜಾಸ್ತಿ ಇನ್ವಾಲ್ವ್ ಆಗಿರೋದ್ರಿಂದ ಇದ್ರದ್ದು ಏನು ಎಕ್ಸ್ಟ್ರಾ ಕೆಲಸ ಬರುತ್ತೆ ಏನೋ ಅಂತ ಗೊತ್ತಿರಲಿಲ್ಲ. ಈಗ ಮೇಜರ್ ಆಗಿ ಪಾಲಿನೇಷನ್ಗೋಸ್ಕರನೇ ಯೂಸ್ ಮಾಡ್ತಾ ಇರೋದಿದು. ಇನ್ನೂ ತುಪ್ಪ ಏನು ತೆಗ್ದಿಲ್ಲ ಇದರಿಂದ, ಬಟ್ ಮುಂದೆ ಬರೋ ಟೈಮಲ್ಲಿ ಮನೆಗೆ ಆಗೋಷ್ಟನ್ನಾರು ತುಪ್ಪನ ನಾವು ಇದರಿಂದ ತೆಗಿಯೋಕ್ಕೆ ಪ್ಲ್ಯಾನ್ ಇದೆ. ಸೊ ಇದು ಆ್ಯಕ್ಚುಲಿ ಇನ್ನೊಂದು ಪ್ಲಾಟು. ನಾವು ಇಲ್ಲಿ ಅರ್ಶಿನ, ಇದು 3ನೇ ವರ್ಷದ ಅರ್ಶಿನ ಬರ್ತಾ ಇರೋದು. ಸೊ ಇಲ್ಲಿ ನಮಗೆ ಯಾವುದೇ ಥರ ಫಾರ್ಮಿಂಗ್ ಆ್ಯಕ್ಟಿವಿಟೀಸ್, ಈಗ ಕಳೆ ಕೀಳೋದಾಗಲಿ ಗೊಬ್ಬರ ಹಾಕೋದಾಗಲಿ ಏನೂ ಮಾಡೋಕ್ಕಾಗಿಲ್ಲ. ಸೊ ಕಾರಣ ತುಂಬ ಇದೆ. ನಮಗೆ ಬೇರೆ ಆ ಕಡೆ ಬಾಳೆದ್ರಲ್ಲಿ ನಾವು ಕಾನ್ಸಂಟ್ರೇಷನ್ ಮಾಡೋದ್ರಿಂದ ಆಬ್ವಿಯಸ್ಲಿ ನಾನು ಆವಾಗಲೇ ಹೇಳಿದೆ, ನಾನು ಫಾರ್ಮಿಂಗ್ ಮಾಡಬೇಕಾದ್ರೆ ಅದರಿಂದ ನನಗೆ ಆಬ್ವಿಯಸ್ಲಿ ನಾನು ಇನ್ಕಮ್ ತೆಗಿಬೇಕು. ಅದರಿಂದ ನಾನೇನು ಮಾಡಿದೆ, ಇದರಲ್ಲಿ ನನಗೇನು ಜಾಸ್ತಿ ಇನ್ಕಮ್ ಬರ್ತಾ ಇರಲಿಲ್ಲ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಇದನ್ನು ಹಿಂಗೆ ಬಿಟ್ಟಿದ್ದೀನಿ. ಸೊ ನೀವು ಆ್ಯಕ್ಚುಲಿ ಕಳೆ ಕರೆಕ್ಟ್ ಟೈಮಿಗೆ ತಗ್ಸಲಿಲ್ಲ ಅಂದರೆ ನಿಮ್ಮ ಫಾರ್ಮ್ ಈ ರೀತಿ ಆಗುತ್ತೆ. ಆವಾಗ ನಿಮಗೆ ಏನು ಅದರಿಂದ ಫ್ರೂಟ್ಸ್ ಬರುತ್ತೆ, ಅದರದ್ದು ಈಗ ನೀರು ಹೋಗ್ತಾ ಇದೆಯಾ ಅಥವಾ ಗೊಬ್ಬರ ಹೋಗ್ತಾ ಇದೆಯಾ ಅದನ್ನೆಲ್ಲ ಹಾಕೋಕ್ಕಾಗಲ್ಲ. ಆವಾಗ ಹೀಲ್ಡ್ ಎಲ್ಲ ನಿಮಗೆ ಚೆನ್ನಾಗಿ ಬರೋಲ್ಲ. ಸೊ ಇಟ್ ವಿಲ್ ಬಿ ಫೇಲ್ಯೂರ್. ಫೇಲ್ಯೂರ್ ಆದ್ದರಿಂದ ಈ ಥರ ಯಾರೇ ನೋಡಿದ್ರು ನಿಮ್ಮ ಫಾರ್ಮ್ನ, ಯಾರೇ ನಮ್ಮ ಫಾರ್ಮರ್ಸೇ ಬಂದು ನೋಡಿದ್ರು ಖಂಡಿತ ಅವ್ರು ಏನು ಮಾಡ್ತಾರೆ, ಸೊ ಇದು ನ್ಯಾಚುರಲ್ ಫಾರ್ಮಿಂಗ್ ಇಸ್ ಎ ಫೇಲ್ಯೂರ್ ಅಂತ ಟರ್ಮ್ ಮಾಡಿಬಿಡ್ತಾರೆ. ಸೊ ದಯವಿಟ್ಟು ನೀವು ಒಂದೇ ಎಕರ್ ಮಾಡಿ, ತುಂಬ ಕ್ಲೀನಾಗಿ ಮಾಡಿ, ಯಾವ ಟೈಮಲ್ಲಿ ಏನು ಮಾಡಬೇಕು ಅದನ್ನು ಕರೆಕ್ಟಾಗಿ ಮಾಡಿ. ಆ ಮಾಡಲ್ಲು ಒಬ್ಬರು ರೆಪ್ಲಿಕೇಟ್ ಮಾಡ್ಬೋದು, ಒಬ್ಬ ಫಾರ್ಮರ್ ರೆಪ್ಲಿಕೇಟ್ ಮಾಡ್ಬೋದು. ಆ ಥರ ಮಾಡಿ. ಆ ಥರ ಮಾಡೋಕ್ಕಾಗಿಲ್ಲ ಅಂದರೆ ನಿಮಗೆ ಖಂಡಿತ ಮಾಡೋಕ್ಕೆ ಹೋಗಬೇಡಿ. ಸೊ ಫಸ್ಟು ಕೃಷಿ ಕಲೀರಿ. ಕೃಷಿ ಇಟ್ಸ್ ಎ ವೆರಿ ವ್ಯಾಸ್ಟ್ ಸಬ್ಜೆಕ್ಟ್. ನಾನು 7 ವರ್ಷದಲ್ಲಿ ಮೋಸ್ಟ್ಲಿ ಒಂದು 5% ಕಲ್ತಿರ್ಬೋದು ಅಷ್ಟೇ. ಇಟ್ ಇಸ್ ಎ ವೆರಿ ಬಿಗ್ ಸಬ್ಜೆಕ್ಟ್. ಸೊ ನೀವು ಫಾರ್ಮಿಂಗ್ ಮಾಡೋದಾದರೆ ದಯವಿಟ್ಟು ನ್ಯಾಚುರಲ್ ಫಾರ್ಮಿಂಗ್ ಅದರಲ್ಲೂ ಮಾಡಬೇಕು ಅನ್ನೋದಾದರೆ ದಯವಿಟ್ಟು ಫಾರ್ಮಿಂಗ್ನ ಫಸ್ಟ್ ಕಲೀರಿ. ಫಸ್ಟು ಕ್ರಾಪ್ಸ್ ಇದು ಮಾಡಿ. ಫಸ್ಟು ಸಣ್ಣ ಕ್ರಾಪ್ಸ್ಗಳು, ತರಕಾರಿಗಳು, ಎಣ್ಣೆಕಾಳುಗಳು ಅಥವಾ ಅಲಸಂದೆ, ಉದ್ದು ಈ ಥರದ್ದನ್ನು ಬೆಳೆದು ಕಲಿತು ಆಮೇಲೆ ನೀವು ಆ್ಯಕ್ಚುಲಿ 5 ಲೇಯರ್ ಮಾಡಿ. ಆವಾಗ ನಿಮಗೆ ಆ್ಯಕ್ಚುಲಿ 5 ಲೇಯರ್ ಮಾಡೋದು ತುಂಬ ಈಸಿ ಆಗುತ್ತೆ. ದಿಸ್ ಈಸ್ ಮೈ ಸಜೆಷನ್. ಇದು ತೊಗರಿ, ಮನೆ ಬಳಕೆಗೋಸ್ಕರ ಹಾಕೊಂಡಿರೋದು ತೊಗರಿ ಇದು.
ಸೊ ಇದು ಕಡು ಹೊಡೆದಿದ್ವಿ. ಇದು ಮಧ್ಯದಲ್ಲಿ ಆ್ಯಕ್ಚುಲಿ ಅಲಸಂದೆ ಹಾಕಿದ್ವಿ. ಅಲಸಂದೆ ಎಲ್ಲ ಹಾರ್ವೆಸ್ಟ್ ಮಾಡಿದ್ಮೇಲೆ ಈಗ ತೊಗರಿ ಬಿಟ್ಟಿದ್ದೀವಿ. ಈ ಪ್ಲಾಟಲ್ಲಿ ನೀವು ಈ ಕಾಡು ಸಸಿಗಳು ನೋಡ್ಬೋದು. ನೇರಳೆ, ಬಸವನ ಪಾದ, ಮತ್ತಿ, ಈ ಕಡೆ ಮತ್ತಿ ಇದೆ, ಹೊಂಗೆ ಇದೆ. ಸೊ ಈ ಗಿಡಗಳೆಲ್ಲ ನಮ್ಮ ಬೆಂಗಳೂರಲ್ಲಿ BBMP ಅವರು ಕೊಡ್ತಾಯಿದ್ರು. ಏನು ಕೊಡ್ತಾಯಿದ್ರು ಅಂದರೆ ನಿಮ್ಮ ಮನೆ ಮುಂದೆ ಹಾಕಿ ಗ್ರೀನ್ ಮಾಡಬೇಕು ಬೆಂಗಳೂರನ್ನ ಅಂತ. ನಾನು ಅಲ್ಲಿಂದ ಆ್ಯಕ್ಚುಲಿ ಒಂದು 100 ಸಸಿ ತಂದು ಈ ಪ್ಲಾಟಲ್ಲಿ ಫಸ್ಟ್ ಹಾಕಿ, ನಮಗೆ ನೀರು ಹೇಳಿದ್ನಲ್ಲ, ನೀರು ಪ್ರಾಬ್ಲಮ್ ಇದ್ದಿದ್ದರಿಂದ ಐ ಸ್ಟಾರ್ಟೆಡ್ ವಿತ್ ಬಾಟಲ್. ಒಂದು 2 ಲೀಟ್ರ್ ಬಾಟಲ್ ತರೋದು, ಉಳೋದು, ನೀರು ತಂದು ಒಂದೊಂದು ಗಿಡಕ್ಕೆ ಹಾಕೋದು. ಈ ಗಿಡಗಳೆಲ್ಲ ಆ್ಯಕ್ಚುಲಿ ಬಾಟಲ್ ಫಾರ್ಮಿಂಗಲ್ಲೇ ಉಳಿದಿರೋ ಗಿಡಗಳು. ಸೊ ನೆಕ್ಸ್ಟು ನನ್ನ ಉದ್ದೇಶ ಇರೋದು ಈ ಜಾಗನ, ಈಗ ಫಾರ್ ಎಕ್ಸಾಂಪಲ್ ನನಗೆ ಮಲೆನಾಡು ಅಲ್ಲೆಲ್ಲ ಕೇಳಿದ್ದೀನಿ. ಸೊ ಆಲ್ಮೋಸ್ಟ್ ಅವ್ರಿಗೊಂದು 10 ಎಕರೆ ಇದ್ದರೆ 1 ಎಕರೆ ಅಷ್ಟು ದೇವ್ರ ಕಾಡು ಅಂತ ಬಿಡ್ತಾರೆ. ಸೊ ಈ ಜಾಗನ ಆ್ಯಕ್ಚುಲಿ ನನಗೆ ಉದ್ದೇಶ ಇರೋದು ಫಾರೆಸ್ಟ್ ಸ್ಪೀಸೀಸ್ ಟ್ರೀಸ್ ಹಾಕಿ ಬಿಡಬೇಕು ಅಂತ. ಸೊ ಈಗ ಸದ್ಯಕ್ಕೆ ಇಲ್ಲಿ ಬಾಳೆ ಹಾಕಿದ್ದೀವಿ. ಬಾಳೆ ಹಾಕಿರೋ ಉದ್ದೇಶ ಏನಂದರೆ, ಬಾಳೆಗೆ ನಾವು ರೆಗ್ಯುಲರ್ ಆಗಿ ಸ್ವಲ್ಪ ಇಂಟ್ರೆಸ್ಟಿಂದ ನೀರು ಕೊಡ್ತೀವಿ. ಕಾಡು ಗಿಡಗಳಾದರೆ ನನಗೆ ಇಂಟ್ರೆಸ್ಟ್ ಇರುತ್ತೆ, ಬಟ್ ನಮ್ಮ ವರ್ಕರ್ಸ್ ಅವ್ರಿಗೆಲ್ಲ ಇಂಟ್ರೆಸ್ಟ್ ಇರಲ್ಲ, ಅದನ್ನು ಸಾಯಿಸ್ತಾರೆ. ಅದಕ್ಕೋಸ್ಕರ ಈಗ ನಾವು ಬಾಳೆ ಗಿಡಗಳು ಹಾಕಿ ಇದ್ರ ಮಧ್ಯದಲ್ಲಿ ಆ್ಯಕ್ಚುಲಿ ನಾವು ಬೇರೆ ಫಾರೆಸ್ಟ್ ಸ್ಪೀಸೀಸ್ ಗಿಡಗಳನ್ನೆಲ್ಲ ಹಾಕಿ ಈ ಏರಿಯಾ ಆಲ್ಮೋಸ್ಟ್ ಒಂದು 3/4 ಎಕರೆ ಇದೆ. ಇದನ್ನು ಪೂರ್ತಿ ಫಾರೆಸ್ಟ್ ಸ್ಪೀಸೀಸ್ನ ಹಾಕಬೇಕು ಅನ್ನೋ ಐಡಿಯಾ ಇದೆ ಇಲ್ಲಿ. ಇಫ್ ಯು ಹ್ಯಾವ್ ಎ ಲಾರ್ಜರ್ ಏರಿಯಾ, ಐ ಥಿಂಕ್ ಒಂದು ಈ ಥರ ಟಿಲ್ಲರ್, ಮಾಮೂಲಿ ಹ್ಯಾಂಡ್ ಟಿಲ್ಲರ್ ಆದರೂ ಆಗ್ಬೋದು. ಹ್ಯಾಂಡ್ ಟಿಲ್ಲರ್ ಅಂದರೆ ಸ್ವಲ್ಪ ನಮಗೆ ಓಡಾಡೋದು ಕಷ್ಟ ಆಗುತ್ತೆ, ಓಡಿಸೋದು ಸ್ವಲ್ಪ ಸ್ಟ್ರೈನ್ ಆಗ್ಬೋದು. ಇದು ಮಿನಿ ಟಿಲ್ಲರು ಕೂತ್ಕೊಂಡು ಓಡಿಸೋ ಅಂಥದ್ದು. ಇದು ಬಿಟ್ಟರೆ ಮಿನಿ ಟ್ರ್ಯಾಕ್ಟರ್ಗಳು ಬರುತ್ತೆ. ಬೇಸ್ಡ್ ಆನ್ ಯುವರ್ ಕೆಪಾಸಿಟಿ ಒಂದು 4 ಎಕರ್ಸ್ಗಿಂತ ಮೇಲಿರೋರು ಈ ಥರದ್ದೊಂದು ಇಟ್ಕೊಂಡ್ರೆ ನಿಮಗೆ ಖಂಡಿತ ವೀಡ್ ಮ್ಯಾನೇಜ್ಮೆಂಟಿಗೆ ತುಂಬ ಹೆಲ್ಪ್ ಆಗುತ್ತೆ. ಅಟ್ ದಿಸ್ ಮೊಮೆಂಟ್ ಲೈಕ್ ಅಟ್ಲೀಸ್ಟ್ ಇಟ್ ಹ್ಯಾಸ್ ಸೇವ್ಡ್ ಫಾರ್ ಮೀ ಲೈಕ್ ಆಲ್ಮೋಸ್ಟ್ 30,000-40,000 ಸೇವ್ ಆಗಿದೆ. ನಾನಿದ್ದು ಸೆಕೆಂಡ್ ಹ್ಯಾಂಡೇ ತಗೊಂಡಿದ್ದು, ಆಲ್ಮೋಸ್ಟ್ 1.5 ಲಕ್ಷ ಕೊಟ್ಟು ತಗೊಂಡೆ. ಸೊ 1.5 ಲಕ್ಷ ಕೊಟ್ಟು ತಗೊಂಡೊಂದು 8 ತಿಂಗಳಾಗಿದೆ. 8 ತಿಂಗಳಲ್ಲೇ ನಂಗೆ ಇದೊಂದು 30,000-40,000 ಸೇವ್ ಆಗಿದೆ. ಸೊ ಜಾಸ್ತಿ ಎಕರೇಜ್ ಇರೋರು ಖಂಡಿತ ಈ ಥರದ್ದೊಂದು ಮೆಕನೈಸ್ಡ್ ಥಿಂಗ್ ಇಟ್ಕೊಂಡ್ರೆ, ಹ್ಯಾಂಡ್ ಟಿಲ್ಲರ್ ಅಥವಾ ಇದು ಇಟ್ಕೊಂಡ್ರೆ ನಿಮಗೆ ಖಂಡಿತ ಸೇವಿಂಗ್ಸ್ ಆಗುತ್ತೆ. ಸೊ ಇದು ರೊಟೋವೇಟ್ರ್ ಇದೆ, ಬೇರೆ ಆಪ್ಷನ್ಸ್. ಈಗ ನೆಕ್ಸ್ಟ್ ನಾನು ಪ್ಲ್ಯಾನ್ ಮಾಡ್ತಾ ಇರೋದು, ನನಗೆ ಸ್ವಲ್ಪ ಬಾಳೆಲಿ ಎಲ್ಲ ಇದಾದಮೇಲೆ ಜೀವಾಮೃತ ಹೊಡಿಯೋದಕ್ಕೆ, ಇಟ್ ವಿಲ್ ಮೇಕ್ ಮೈ ಥಿಂಗ್ಸ್ ಈಸಿ. ಯಾಕೆಂದರೆ ತಗೊಂಡೋಗಿ ಹೊಡಿಯೋದಕ್ಕೂ, ಈ ಟಿಲ್ಲರಲ್ಲೇ ತಗೊಂಡೋಗಿ ಸ್ಪ್ರೇ ಮಾಡೋದಕ್ಕೂ ಆ ಥರದ್ದು ಆಟೋಮೇಷನ್ ಮಾಡ್ಕೊಳ್ಳೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಇವರು ಗಡ್ಡಪ್ಪ ಅಂತೇಳಿ ನಮ್ಮ ಜಮೀನಲ್ಲಿ ನನಗೆ ಕೋವರ್ಕರ್ ಅಂತ ಹೇಳ್ತೀನಿ ನಾನು ಇವರು ಇಬ್ಬರೇ ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಾ ಇರೋದು. ಈಗ ಇವ್ರು ಬಂದ ಮೇಲೆ ನಮಗೆ ಬಾಳೆ ಮ್ಯಾನೇಜ್ಮೆಂಟಿಗೆ, ವಾಟರ್ ಮ್ಯಾನೇಜ್ಮೆಂಟಿಗೆ ಎಲ್ಲನೂ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಹಸುಗಳನ್ನೆಲ್ಲ ಚೆನ್ನಾಗಿ ನೋಡ್ಕೊತಾರೆ. ಇವರು ನನಗೊಂಥರ ಹಿರಿಯರು, ಪ್ಲಸ್ ನನಗೆ ತುಂಬ ಮಾರ್ಗದರ್ಶನ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಇವ್ರು ಇಲ್ಲದೆ ಮೋಸ್ಟ್ಲಿ ನನಗೆ ನಾನು ಸಕ್ಸಸ್ ಕಾಣ್ತಾ ಇದ್ನೋ ಇಲ್ವೋ ಗೊತ್ತಿಲ್ಲ. ನಾನು ಇಷ್ಟು ಹೊತ್ತು ಹೇಳಿದ ವಿಚಾರಗಳನ್ನ ನಿಮಗೆ ನೋಡಬೇಕು, ತಿಳ್ಕೋಬೇಕು ಅಂತ ಆಸಕ್ತಿ ಇದ್ದರೆ, ನಮ್ಮದು ನೆರಳು ನ್ಯಾಚುರಲ್ಸ್ ಅಂತ ಆಲ್ರೆಡಿ ಹೇಳ್ದಂಗೆ ಯರಿಯೂರು ಗ್ರಾಮ, ತೆರಕನಾಂಬಿ ಹೋಬಳಿ, ಗುಂಡ್ಲುಪೇಟೆ ತಾಲೂಕು. ಸೊ ಬೆಂಗಳೂರಿಂದ ಆಲ್ಮೋಸ್ಟು 200 ಕಿಲೋಮೀಟ್ರ್ ಆಗುತ್ತೆ, ಮೈಸೂರಿಂದ 80 ಕಿಲೋಮೀಟ್ರ್ ಆಗುತ್ತೆ. ಸೊ ಬನ್ನಿ ನೋಡಿ. ನನಗೆ ಗೊತ್ತಿರೋ ಅಲ್ಪ ಸ್ವಲ್ಪ ವಿಚಾರಗಳನ್ನ ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ. ನನ್ನ ಫೋನ್ ನಂಬರು ಇದರಲ್ಲಿ ಮೆನ್ಷನ್ ಮಾಡಿರ್ತೀವಿ ವಿಡಿಯೋದಲ್ಲಿ ಎಂಡಲ್ಲಿ. ವಿಚಾರಗಳ ವಿನಿಮಯ ಆಗಲಿ, ಜೊತೆಗೆ ಲೈಕ್ ರೈತರಿಗೆ ನಾವು ಯಾವ ರೀತಿ ಸಪೋರ್ಟ್ ಮಾಡ್ಬೋದು ಅದ್ರ ಬಗ್ಗೆನೂ ವಿಚಾರ ವಿನಿಮಯ ಮಾಡಿ ನಾವು ನಮ್ಮ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ನೇಚರ್ನ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾ ಕೊಡೋಣ. ಖಂಡಿತ ನಾನು ಆಲ್ರೆಡಿ ಹೇಳ್ದಂಗೆ ನ್ಯಾಚುರಲ್ ಫಾರ್ಮಿಂಗ್ ಮಾಡೋರು ದಯವಿಟ್ಟು ಫಸ್ಟು ಕೃಷಿ ಕಲೀರಿ. ತುಂಬ ಚೆನ್ನಾಗಿ ನ್ಯಾಚುರಲ್ ಫಾರ್ಮಿಂಗ್ ಮಾಡಿ ಆ ಮಾಡೆಲ್ಗಳನ್ನ ಜನ ರೆಪ್ಲಿಕೇಟ್ ಮಾಡ್ಬೋದು, ಫಾರ್ಮರ್ಸ್ ರೆಪ್ಲಿಕೇಟ್ ಮಾಡ್ಬೋದು. ಆ ರೀತಿ ಮಾಡಿ ಖಂಡಿತ ತೋರಿಸೋಣ. ಎಲ್ಲರೂ ಕೈ ಜೋಡಿಸಿ. ಧನ್ಯವಾದಗಳು. ಇದು ಆ್ಯಕ್ಚುಲಿ ನಾವು ನಾಟಿನೇ ಸಾಕಬೇಕು ಅಂತ ಇದ್ದಿದ್ದು. ಹಸುಗೆ ಇಂಜೆಕ್ಷನ್ ಹಾಕ್ಸಿದ್ದೆ, ನಾಟಿ ಇಂಜೆಕ್ಷನ್. ಇದು HF ಆಗೋಯ್ತಿದ್ದು. HF ಅಲ್ಲ, ಜೆರ್ಸಿ ಆ್ಯಕ್ಚುಲಿ. ಹಾಂ, ಇಲ್ಲೇ ಡಾಕ್ಟ್ರೇ ಅವನಿಗೆ ಹೇಳಿ ಇದು ಮಾಡಿ ಕಾಂಪೌಂಡ್ರ್ ತಂದು ಹಾಕ್ತಾ. ಡಾಕ್ಟ್ರಿಗೆ ಹೇಳಿದ್ದೆ ನಾನು, ಸರ್ ನನಗಿದೇ ಬೇಕು ಅಂತ. ಡಾಕ್ಟ್ರ್ ವಾಸ್ ವೆರಿ ನಾಲೆಡ್ಜಬಲ್. ನೀವು ಅವನು ಕೊಟ್ಟು ಕಳಿಸಿದ್ದಾನೆ, ಇವನು ಏನೋ ಮಿಸ್ಟೇಕ್ ಮಾಡಿ ಅದನ್ನು ಹಾಕ್ಬಿಟ್ಟ. ಆಮೇಲೆ ನಮಗೆ ಹುಟ್ಟಿದ ಮೇಲೆ ಗೊತ್ತಾಯ್ತಲ್ಲ, ಅಲ್ಲಿವರೆಗೇನು ಗೊತ್ತಿರೋಲ್ಲ. ಇದು ಎರೆಹುಳು ತೊಟ್ಟಿ ಮಾಡೋಕ್ಕೆ ಮಾಡಿರೋದು.
ಬಟ್ ಎರೆಹುಳು ತೊಟ್ಟಿ ಬದಲು ಇಲ್ಲಿ ಸ್ಲರಿ ಮಾಡೋಕ್ಕೆ ಪ್ಲಾನ್ ಇದೆ ಈಗ. ಪ್ರೆಡಿಕ್ಷನ್ನು ನಮ್ಗೆ ಆ್ಯಕ್ಚುಲಿ ಹೇಳಿದ್ದು ಮಳೆ ಲಾಸ್ಟ್ ಎಲ್ ನೀನೋ ಬರುತ್ತೆ, ನೀನಾ ಬರುತ್ತೆ, ನೀನೋ ಬಂದರೆ 4 ವರ್ಷ ಮಳೆ ಆಗಲ್ಲ ಅಂತ ಹೇಳಿದ್ದು ಲಾಸ್ಟ್ ಇಯರ್. ಗೊತ್ತಾ ನಿಮ್ಗದು? ನೀನೋ ಬರುತ್ತೆ, ಮಳೆ ಆಗಲ್ಲ ಅಂತ. ಸೊ ನಾನು ನ್ಯೂಸ್ ಎಲ್ಲ ನೋಡ್ಬಿಟ್ಟು ನಂಗೆ ಫುಲ್ ಹೆದರಿಕೆ ಆಗೋಯ್ತು. ಇನ್ನು 4 ವರ್ಷ ಮಳೆ ಆಗಲ್ವಂತಲ್ಲ, ಏನಪ್ಪ ಹಿಂಗಾದರೆ ಸಿಕ್ಕಾಬಿಟ್ರೆ ಟಫ್ ಆಗುತ್ತೆ ಅಂದ್ಬಿಟ್ಟು ನಾನು ಈ ಬಾಳೆ ಹಾಕೋದು ಬೇಡ ಅಂತ. ಸೊ ಸಿ ದಟ್ ವಿಲೇಜ್ ಆ್ಯಟಿಟ್ಯೂಡ್ ವರ್ಸಸ್ ಲೈಕ್ ನಮ್ಮದು. ವಿ ಆರ್ ಆ್ಯಕ್ಚುಲಿ ಬಾಂಡ್ ಟು ಸ್ಟಡಿಡ್ ಪೀಪಲ್ ಅಲ್ವಾ, ಓದ್ಬಿಟ್ಟಿದ್ದೀವಿ. ನಾವು ಬುಕ್ಕಲ್ಲಿ ಏನು ಬರುತ್ತೆ ಅದೇ ನಮಗೆ. ಇವ್ರು ಅಂದರು ಧೈರ್ಯವಾಗಿ ಹಾಕಿ, ಬಂದರೆ ಬಂತು, ಹೋದ್ರೋಯ್ತು, ದೇವ್ರಿಗೆ ಬಿಡೋಣ, ಹಾಕಿ ಚಿಂತೆ ಮಾಡೋದು ಬೇಡ, ಹಾಕಿ ಏನೋ ಒಂದು ಮಾಡೋಣ, ಏನೋ ಒಂದು ಮಾಡಿದ್ರೆ ಆಯಿತು ಅಂತ. ನನಗೇನಂದ್ರೆ 4 ವರ್ಷ ಮಳೆ ಇಲ್ಲ ಅಂದರೆ ಬಾಳೆ ಹಾಕ್ಬಿಡ್ತೀನಿ, ಅಡಿಕೆನೂ ಹಾಕ್ಬಿಡ್ತೀನಿ, ನೀರಿರಲ್ಲ, ಹೋಯ್ತು. ಪ್ರಪಂಚಕ್ಕೆ ₹1,00,000 ಇಲ್ಲ ಅಂತ ಖರ್ಚು ಮಾಡಿರ್ತಾರ, ಹೋಯ್ತಾ ಹಾಕೋಣ, ನೀರು ತೆಲ್ಕೊಂಡು ಏನ ಕಥ ಮಾಡಿ ಅಂತು. ಇನ್ನೊಂದು ಇಂಪಾರ್ಟೆಂಟ್ ಆ್ಯಕ್ಚುಲಿ ಇಲ್ಲ ಆಗಿದ್ದು, ನಾವು ಈ ಪ್ಲಾಟಿಗೆ ಪರ್ಟಿಕ್ಯುಲರ್ಲಿ ಏರಲ್ಲೇ ಆರಂಭ ಮಾಡಿಸಿದ್ದು. ಪೂರ್ತಿ ಏರಲ್ಲಿ ಮಾಡಿಸಿದ್ದಕ್ಕೂ ನಾವು ಟ್ರ್ಯಾಕ್ಟ್ರಲ್ಲಿ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಇದು ಎತ್ತಲ್ಲಿ ಹಾಂ, ಅದರಲ್ಲಿ ನಾವು ಆರಂಭ ಮಾಡಿಸೋದಕ್ಕೂ ಇದ್ರಲ್ಲಿ ಮಾಡಿಸೋದಕ್ಕೂ ಡ್ರಾಸ್ಟಿಕ್ ಡಿಫ್ರೆನ್ಸ್. ಯಾಕೆ ಅಂದರೆ ನನಗೆ ಆ್ಯಕ್ಚುಲಿ ಆ ಮಿಷಿನ್ ಇವ್ರು ತೋರಿಸ್ಕೊಟ್ರು ಅದು ಹೆಂಗೆ ಉಳೋದು ಅಂತ ಅಂದ್ಬಿಟ್ಟು ನಮ್ಮ ಟಿಲ್ಲರ್ಗೂ ಹೊಸದು ಮಾಡಿಸ್ಕೊಂಡ್ವಿ ನಾವು. ಅದೇ ಥರ ರೆಡಿ ಮಾಡಿಸಿದ್ವಿ ಸ್ವಂತ. ಇವ್ರು ಹೇಳಿದ್ದು, ಇವರು ಒಂಥರ ಇಂಜಿನಿಯರು ಅನ್ಬೋದು. ಸೊ ಅದನ್ನು ಮಾಡಿಸ್ಕೊಂಡ್ವಿ ನಾವು. ಅದು ಮಾಡಿಸ್ಕೊಂಡ್ಮೇಲೆ ಐ ಸ್ಟಾರ್ಟೆಡ್ ಫೀಲಿಂಗ್ ಇಟ್. ಆ ಏರನ್ನ ಆರಂಭ ಮಾಡಿದಾಗ ಭೂಮಿ ಹೆಂಗೆ ಸಡ್ಲ ಆಗುತ್ತೆ ವರ್ಸಸ್ ಲೈಕ್ ನಾವು ಟ್ರ್ಯಾಕ್ಟರ್ ಆರಂಭ ಮಾಡಿದಾಗ ಹೆಂಗೆ ಸಡ್ಲ ಆಗುತ್ತೆ, ತುಂಬ ಡಿಫ್ರೆನ್ಸ್ ಇದೆ. ದಟ್ ಈಸ್ ಒನ್ ಆಫ್ ದ ಮೇನ್ ರೀಸನ್ ಇದು ರೂಟ್ಸ್ ಎಲ್ಲ ಡೆವಲಪ್ ಆಗೋದಕ್ಕೆ ಅದೇ ಕಾರಣ. ಅದಿಲ್ಲ ಅಂದರೆ ಮೋಸ್ಟ್ಲಿ ಆಗ್ತಾ ಇರಲಿಲ್ಲ. ಸೊ ನೈಸರ್ಗಿಕ ಕೃಷಿ ಮಾಡೋದಕ್ಕೆ ಪ್ರೇರಣೆ ಆದ ನಮ್ಮ ಪೂಜ್ಯ ಗುರೂಜಿ ಸುಭಾಷ್ ಪಾಲೇಕರ್ ಅವ್ರಿಗೆ, ನಮ್ಮ ತಂದೆ ತಾಯಿಗಳಿಗೆ, ಇದಕ್ಕೆಲ್ಲದಕ್ಕೂ ಬೆನ್ನೆಲುಬಾಗಿ ನಿಂತಿರೋ ನಮ್ಮ ವೈಫು. ಸೊ ಐ ನೀಡ್ ಟು ಥ್ಯಾಂಕ್ ಹರ್ ಎ ಲಾಟ್. ಫೈನಾನ್ಷಿಯಲಿ ಶಿ ಈಸ್ ಸಪೋರ್ಟಿಂಗ್ ಮೀ ಅ ಲಾಟ್, ಮೆಂಟಲಿ ಶಿ ಈಸ್ ಸಪೋರ್ಟಿಂಗ್ ಮೀ ಅ ಲಾಟ್.